ಹಾಯ್ ಹಲೋ ನಮಸ್ತೆ. ತಂಜಾವೂರು ಬಂದಿದ್ದೀನಿ, ಒಂದು ಚಿಕ್ಕ ವೀಕೆಂಡ್ ಟ್ರಿಪ್ ತೊಗೊಳ್ಳೋಣ ಅಂತ. ಈಗ ಜಸ್ಟ್ ಬಂದೆ. ಬೆಳಿಗ್ಗೆ 5:15 ಇರುತ್ತೆ ಬೆಳಗಿನ ಜಾವ. ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದಿದ್ದೀನಿ. ಸೊ ತಮಿಳ್ನಾಡು ಟೂರಿಸಮ್ ಹೋಟೆಲಲ್ಲಿ ಬುಕ್ ಮಾಡಿದ್ದೀನಿ. ಹೋಗಿ ಚೆಕ್ ಇನ್ ಆಗೋಣ. ಬೆಳಗಾಗ್ತಾ ಇದೆ. ಗಾಂಧೀಜಿ ರೋಡ್, ತಂಜಾವೂರು. ಬೆಳಿಗ್ಗೆ ದೇವಸ್ಥಾನ ನೋಡಿ. 5:20 ಆಗಿದೆ. ಹನುಮಂದೇವ್ರ ಗುಡಿ ಅಭಿಷೇಕ ಶುರು ಆಗ್ತಾ ಇದೆ ಈಗ. ಹೋಟೆಲ್ ತಮಿಳ್ನಾಡು ಟೂರಿಸಮ್ ಡಿಪಾರ್ಟ್ಮೆಂಟ್ದು. ಇದು ರೆಸ್ಟೋರೆಂಟ್, AC ರೂಮ್ಸ್ ಅಂತ ಇದೆ. ಇದೇ ನಾವು ಗೊತ್ತಿಲ್ಲ, ನೋಡೋಣ, ವಿಚಾರಿಸೋಣ ಒಳಗೋಗಿ. ವೆರಿ ಗುಡ್ ಮಾರ್ನಿಂಗ್. ತಮಿಳ್ನಾಡು ಟೂರಿಸಮ್ ಹೋಟೆಲ್ ಬಂದು ಚೆಕ್ ಇನ್ ಆದಮೇಲೆ ಬೆಳಿಗ್ಗೆ ಅಲ್ಲಿ ರೆಸ್ಟೋರೆಂಟ್ ಬಂದಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಕಾಂಬೋ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ದೋಸೆ, ಪೊಂಗಲ್, ವಡೆ, ಚಟ್ನಿ, ಸಾಂಬಾರ್, 2 ಟೈಪ್ಸ್ ಆಫ್ ಚಟ್ನೀಸ್ ಆ್ಯಂಡ್ ಕಾಫಿ ಬರುತ್ತೆ ಇವಾಗ. ಲೆಟ್ಸ್ ಅಟ್ಯಾಕ್. ಗರ್ಭರಕ್ಷಾಂಬಿಕೈ ಕೋಯಿಲ್, ತಿರುಕ್ಕರುಕ್ಕಾವೂರು. ತುಂಬ ವರ್ಷಗಳ ಹಿಂದೆ ಬಂದಿದ್ವಿ. ನಾನು, ಮನೆಯವರು, ಮಾನು ಜೊತೆ ಬಂದಿದ್ವಿ. ಮತ್ತು ದರ್ಶನ ಮಾಡೋಕ್ಕೆ ಬಂದಿದ್ವಿ. ಆಗಲೇ ನೋಡಿದ್ದು ಶಿವನ ಸನ್ನಿಧಿ, ಇದು ಅಮ್ಮನವ್ರ ಸನ್ನಿಧಿ. ಗರ್ಭರಕ್ಷಾಂಬಿಕೈ ದೇವಸ್ಥಾನ, ಪಾರ್ವತಿ ಅಮ್ಮನವರ ಗರ್ಭರಕ್ಷಾಂಬಿಕೈ ದೇವಸ್ಥಾನ. ಗರ್ಭದ ರಕ್ಷಣೆಗೆ ಜವಾಬ್ದಾರಿಯಾದ, ರಕ್ಷಣೆ ಕೊಡುವ ಜಗನ್ಮಾತ. ತಂಜಾವೂರಲ್ಲಿ ನಮ್ಮೂರು ಬಂಗಾರಪೇಟೆ ಚಾಟ್ಸ್ ಇದಲ್ವಾ ಲವ್ಲಿ. ಈಗ ನನಗೆ ಪ್ರಾಪರ್ ರೂಮ್ ಅಲಾಟ್ ಆಯಿತು. ಎಲ್ಲ ಕಡೆ ತಿರ್ಕೊಂಡು ಬಂದೆ, ಸುತ್ತಾಡಿಕೊಂಡು. ವೆದರ್ ಈ ಥರ ಇದೆ, ಎನಿ ಟೈಮ್ ಮಳೆ ಬರೋ ಥರ ಇದೆ, ಬಟ್ ತುಂಬ ಪ್ಲೆಸೆಂಟ್ ಆಗಿದೆ. ಇದು ಗಾರ್ಡನ್. ಅಲ್ಲೊಂದು ನವಿಲಿದೆ, ಬೆಳಿಗ್ಗಿಂದ ಸೌಂಡ್ ಮಾಡ್ತಾಯಿದೆ. ಚಲೋ ನಮ್ಮ ರೂಮ್ ನೋಡೋಣ. ಅಂಜಾವ್ದು ರೂಮ್ ನಂಬರ್ 5, AC ರೂಮ್, ಡಬಲ್ ಬೆಡ್ರೂಮ್. ನೈಸ್ನಾ? ರಿಯಲಿ ನೈಸ್.
ಓ, ಸಪ್ರೇಟ್ ಡ್ರೆಸ್ಸಿಂಗ್ ರೂಮ್ ಬೇರೆ ಇದೆ ಸೆಕ್ಷನ್. ಬಾತ್ರೂಮ್ ಬೆಳಿಗ್ಗೆಗಿಂತ ಚಿಕ್ಕದು, ಬಟ್ ಓಕೆ. ನಂಗೆ ಇದು ರೂಫೇ ಇಷ್ಟ ಆಯ್ತಪ್ಪ, ಎಷ್ಟು ಎತ್ತರ ಇದೆ ನೋಡಿ, ನೈಸ್ಯಾ. ಸೋಲಾರ್ ಸಿಸ್ಟಮ್ ಅಂತೆ ಬಿಸಿ ನೀರಿಗೆ, ಆದ್ರೂ ಒಂದು 2-3 ಬಕೆಟ್ ವೇಸ್ಟ್ ಆಗುತ್ತೆ, ಆಮೇಲೆ ನೀರು ಬರೋದು. ಲಾಕರ್ ಸಿಸ್ಟಮ್ ಇದೆ. ಕಬರ್ಡ್. ಇದರಲ್ಲಿ ಒಂದು ವಿಶೇಷ ಅಂದರೆ ತುಂಬ ಹೋಟೆಲ್ ರೂಮ್ಸಲ್ಲಿ ಇರಲ್ಲ, ಗಡಿಯಾರ ಇದೆ. ದಿಸ್ ಐ ಲೈಕ್. ನೈಸ್. ಬೆಡ್ಡೇ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಗೆಸ್ಟ್ ಹೌಸ್ ಹತ್ರನೇ ಬೃಹದೇಶ್ವರ ದೇವಸ್ಥಾನ ಇದೆ, ಬಿಗ್ ಟೆಂಪಲ್. ಇಲ್ಲೇ 800 ಮೀಟ್ರ್ ಇದೆ ಅಷ್ಟೇ. ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಡ ನೋಡಿ ಹೆಂಗಿದೆ, ಹನಿ ಶುರುವಾಗ್ತಿದೆ. ಲಾಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬಂದಾಗ ವಿಪರೀತ ಮಳೆ ಇತ್ತು. ಮಳೆ ಶುರು ಆಗೇ ಹೋಯ್ತು. ನೋಡೋಣ. பூமதி கவர் பேப்பர் ஏதாவது வச்சிருக்கீங்களா? பேப்பர் எங்கிட்ட இருக்காரு பார்க்கலாம். நான் பர்ஸ்ல இருந்தா உள்ள போ. திரும்ப பஸ்ல தானங்க ವಾರಾಹಿ ಅಮ್ಮ, ಮಹಾವಾರಾಹಿ ಅಮ್ಮನವ್ರ ದೇವಸ್ಥಾನ ಇದು, ಜಗನ್ಮಾತಾ ದೇವಿ ದೇವಸ್ಥಾನ. ಅಲ್ಲಿಂದ ಇದು ಬೃಹದೇಶ್ವರ ದೇವಸ್ಥಾನ.
சரி இப்போ நீ ஏன் அழுகிற சும்மா அழுகிற ಮೈ ಡಿನ್ನರ್ ಫ್ರೈಡ್ ರೈಸ್ ತೊಗೊಂಡೆ, ವೆಜ್ ಫ್ರೈಡ್ ರೈಸ್. ಬಿಸಿಯಾಗಿದೆ, ಟೈಮು ಆಗಿದೆ, ಚೆನ್ನಾಗಿದೆ, ಹಸಿವಾಗಿದೆ. ರಾತ್ರಿ 9 ಗಂಟೆ ಆಯಿತು, ಡಿನ್ನರ್ ಆಯಿತು. ಇಲ್ಲೇ ಗಾರ್ಡನಲ್ಲೇ ಕೂತಿದ್ದೆ, ಇಲ್ಲೇ ರೂಮ್ ಹೊರಗೆ ಕೂತಿದ್ದೆ. ಚೆನ್ನಾಗಿ ಅನಿಸುತ್ತೆ ಇಲ್ಲಿ ರೂಮ್ ಹೊರಗೆ ಕೂತಿದ್ರೆ. ಫುಲ್ಲು ಫ್ಯಾಮ್ಲೀಸು, ಫುಲ್ ರೂಮ್ ಆಕ್ಯುಪೈಡ್ ಇದೆ, ಜನ ಓಡಾಡ್ತಾ ಇದ್ದಾರೆ. ಚೆನ್ನಾಗಿದೆ ಇಲ್ಲಿ, ಗ್ರೌಂಡ್ ಫ್ಲೋರ್ ಬೇರೆ. ಹೊರಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ, ಚೆನ್ನಾಗಿತ್ತು. ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಆಯಿತು, ಅದು ಆಯಿತು. 9 ಗಂಟೆ ಆಯಿತು. ಮಳೆ ಬರಲೇ ಇಲ್ಲ. ಸಾಯಂಕಾಲ ಇದ್ದಿದ್ದು ಆರ್ಭಟಕ್ಕೆ ಮಳೆ ಬರಲೇ ಇಲ್ಲ. ಹ್ಯುಮಿಡಿಟಿ ಹಾಗೇ ಇದೆ. ಗುಡುಗೂ ನಿಂತೋಯ್ತು, ಗಾಳಿ ಅಸ್ಸಲಿಲ್ಲ. ರಾತ್ರಿ ಯಾವಾಗಲಾದರೂ ಬರುತ್ತೋ ಏನೋ. ಓಕೆ, ಲೆಟ್ಸ್ ವೈಂಡ್ ಅಪ್ ದ ಡೇ. ದಿಸ್ ಇಸ್ ಸನ್ ಆ್ಯಂಡ್ ಸ್ಯಾಂಡ್ ಸೈನಿಂಗ್ ಆಫ್ ತಂಜಾವೂರು ಎಪಿಸೋಡ್. ನಾಳೆ ಟ್ರಿಚ್ಚಿ ಹೋಗೋಣ ಅಂದ್ಕೊಂಡಿದ್ದೀನಿ. ಬೆಳಗಾಗೆದ್ದು ನೋಡೋಣ ಹೇಗೆ ಥಿಂಗ್ಸ್ ಟರ್ನ್ ಔಟ್ ಅಂತ. See you guys, good night. See you in my next vlog. Thank you for being with me virtually.